ನಮಸ್ಕಾರ. ಪರಿಸರದ ಕಥೆಗಳು ಅಂತ ಹೇಳಿ ಪಠ್ಯ ಇಟ್ಟಿದ್ದರೂ ಕೂಡ ಈ ತೇಜಸ್ವಿಯವರ ಈ ಲೇಖನ ಇದೆಯಲ್ಲ, ಇದು ಪರಿಸರದ ಕಥೆಗಳಲ್ಲಿ ಇಲ್ಲ. ವಿಸ್ಮಯ ಅನ್ನುವ ಅವರ 5 ಸಂಪುಟಗಳ ಪುಸ್ತಕ ಇದೆ. ಆ ಪುಸ್ತಕದ ಬೇರೆ ವಿಷಯಗಳ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಇದು ಭಾಳ ಚಿಕ್ಕ ಲೇಖನ. ಇದು ಸುಂಟ್ರಗಾಳಿ ಅಂತ ಕರಿತೀವಿ ನಾವು. ಗಾಳಿ ಬೇರೆ, ಬಿರುಗಾಳಿ ಬೇರೆ, ಬೀಸ್ಗಾಳಿ ಬೇರೆ, ತೂರುಗಾಳಿ ಮಳೆ ಬರುತ್ತಲ್ಲ, ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ವಿ. ಆಮೇಲೆ ಎಲ್ಲಿ ನೋಡೇ ಇಲ್ಲ. ಎಲ್ಲಿ ಬರೀ ಎಲ್ಲ ಕಡೆ ಬಿಲ್ಡಿಂಗು, ಮಣ್ಣ ಮೇಲೆ ಗುಂಡು ತಿರ್ಕೋತಾ ಹೋಗೋದು. ನೆಲದ ಮೇಲೆ ಇರೋ ಕಸ, ಕಡ್ಡಿ, ಮಣ್ಣು, ಕಲ್ಲು, ಕಾಗದ ಚೂರು ಎಲ್ಲನೂ ತನ್ನ ಜೊತೆ ತೊಗೊಂಡು ಹೋಗೋದು. ಅಕಸ್ಮಾತ್ ಮನುಷ್ಯರೇನಾರು ಅದರೊಳಗೆ ಸಿಕ್ಕಾಕೊಂಡು ಮನುಷ್ಯರೂ ಹಾಗೆ ತೊಗೊಂಡು ಹೋಗ್ಬೇಕಂತ ಇದು ಅಷ್ಟು ನಮ್ಗೆ ಗೊತ್ತಿತ್ತು. ಆಮೇಲೆ ಏನು ಮಾಡುತ್ತೆ, ಆಮೇಲೆ ಏನಾಗುತ್ತೆ ನಮ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ವಿಸ್ಮಯ ಇದು ಪರಿಸರಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದಲ್ಲ ಅಂತಲೂ ಹೇಳ ಹಾಗಿಲ್ಲ. ನಿನ್ನೆ ತಾನೇ ಹೇಳಿದೆ ನಾವು ಪರಿಸರಕ್ಕೆ ಸಂಬಂಧಪಟ್ಟರೆ ಅಂತ. ಅದರಿಂದ ಇಷ್ಟು ನಾವು ಬೇಸಿಕ್ಕಾಗಿ ತಿಳ್ಕೊಂಡು ಆಮೇಲೆ ನಾವು ಓದಿದ್ರೆ ಪ್ರಶ್ನೆಗಳನ್ನು ಉತ್ತರಿಸಬಹುದು. ಹುಟ್ಟಿದ ತಕ್ಷಣದಿಂದ ಉಸಿರಾಡುವ ನಮಗೆ, ತಾಯಿ ಹೊಟ್ಟೆಯಿಂದ ಮಗು ಆಚೆ ಬೀಳ್ತಿದ್ದಾಗೆ ಅದ್ರ ಮುಗಿದ ಉಸಿರಾಟ ಶುರುವಾಗೇ ಬಿಡಬೇಕು. ಲಂಗ್ಸು, ಶ್ವಾಸಕೋಶ ಕೆಲಸ ಮಾಡೋಕ್ಕೆ ಶುರು ಮಾಡ್ಬೋದು. ನಮಗೆ ಗಾಳಿ ಎನ್ನುವ ಪಾರದರ್ಶಕ ವಸ್ತುವಿನ ಪಾರದರ್ಶಕ ಬೇರೆ, ಇದು ಕಣ್ಣು ಕಾಣಲ್ಲ, ಕೈಯಿಂದ ಹಿಡಿಯೋಕ್ಕಾಗಲ್ಲ, ವಿವಿಧ ಸ್ವರೂಪಗಳ ಅರಿವು ಉಂಟಾಗುವುದು ಅದರ ಭಯಂಕರ ರೂಪಗಳನ್ನು ನೋಡಿದಾಗ. ಸುತ್ತಮುತ್ತ ಗಾಳಿ ಇದ್ದೇ ಇದೆ ನಾವಿರೋ ಜಾಗದಲ್ಲಿ. ಅದೇ ಹೇಳಿದ್ನಲ್ಲ, ಆ ಕಾರಣದಿಂದ ಗೊತ್ತಾಗೋದೇ ಇಲ್ಲ, ಅರಿವಿಗೆ ಬರಲ್ಲ. ಒಂದು ಸಲ ಜೋರಾಗಿ ಬೀಸಬೇಕು, ಆವಾಗ ಗೊತ್ತಾಗುತ್ತೆ. ಹಾಗೆ ಗಾಳಿಯ ಬೀಸುವಿಕೆಯಿಂದಲೇ ಆವಿಯಾದ ಸಮುದ್ರದ ನೀರು. ಇದು ಹೊಸ ವಿಷಯ. ಸಮುದ್ರದ ನೀರು ಆವಿಯಾಗೋದಕ್ಕೆ ಸೂರ್ಯನ ಬಿಸಿಲು ಕಾರಣ ಅಂತ ಸಾಮಾನ್ಯವಾದ ತಿಳುವಳಿಕೆ. ಅದು ನಿಜವೂ ಕೂಡ. ಇದೂ ಅಂತೆ, ಗಾಳಿಯ ಬೀಸುವಿಕೆಯಿಂದಲೇ ಆವಿಯಾಗುವ ಸಮುದ್ರದ ನೀರು ಮಳೆಯಾಗಿ ಭೂಮಿಯ ಮೇಲೆ ಬೀಳುತ್ತದೆ. ಇದೊಂದು ಹೊಸ ಅಂಶ. ಮಳೆ ಬರುವುದಕ್ಕೆ ಕಾರಣಗಳೇನು? ನಿಮಗೆ ಗೊತ್ತಿರೋ ಒಂದು ವಿಷಯ ಹೇಳಿಬಿಟ್ಟು ಇದನ್ನು ಸೇರಿಸ್ಬೋದು. ಇದರ ಬೀಸುವಿಕೆಯನ್ನು ಅನುಸರಿಸಿಯೇ ಹಿಂದೆಲ್ಲ ಸಾಗರೋತ್ತರ ವಾಣಿಜ್ಯ ವ್ಯವಹಾರಗಳು ಸಾಗುತ್ತಿದ್ದು. ಕಂಪಸ್ ಎಲ್ಲ ಕಂಡುಹಿಡಿಯೋಕ್ಕೆ ಮುಂಚೆ ಗಾಳಿ ಯಾವ ದಿಕ್ಕಿನಲ್ಲಿ ಬೀಸ್ತಾ ಇದೆ ನೋಡಿಕೊಂಡು ಪೂರ್ವ ಪಶ್ಚಿಮದ ದಿಕ್ಕುಗಳನ್ನು ಕಂಡುಹಿಡ್ಕೊತಿದ್ರು ಅವರು, ಸೂರ್ಯ ಹುಟ್ಟೋದನ್ನು ನೋಡಿಕೊಂಡು. ಅದರ ಅವರ ಎಂಥದ್ದು ವಾಣಿಜ್ಯ ವ್ಯವಹಾರ ಎಲ್ಲ. ಅಂತೆಯೇ ಇದು ತಳೆಯುವ ರೌದ್ರ ಸ್ವರೂಪ ಜೀವಹಾನಿಗೂ ಕಾರಣವಾಗಿದೆ. ಹೇಳಿದ್ನಲ್ಲ, ಭಯಂಕರ ಸ್ವರೂಪ ತಾಳಿದಾಗ ಇದು ಅತಿವೃಷ್ಟಿ, ಅನಾವೃಷ್ಟಿ, ಕ್ಷಾಮ, ಬಿರುಗಾಳಿ, ಸುನಾಮಿನ ಪದ ಹೊಸ್ತು ಅಷ್ಟೇ. ಭಾರತದಲ್ಲಿ ಆಗೀಗ ಬೀಸುವ ಭಯಾನಕ ಬಿರುಗಾಳಿಗಳು ಇದಕ್ಕೆ ಉದಾಹರಣೆ. ಆದರೆ ಈ ಗಾಳಿಯ ವಿದ್ಯಮಾನಗಳಲ್ಲಿ ಅತ್ಯಂತ ವಿಲಕ್ಷಣವಾದುದೆಂದರೆ ಟಾರ್ನೇಡೋ. ಟಾರ್ನೇಡೋ ಎಂದರೇನು ಅಂತ 2 ನಂಬರ್ ಕೇಳಿದರೆ ಇಷ್ಟು ಉತ್ತರ ಬರೀಬೇಕು, 10 ನಂಬರ್ ಕೇಳಿದ್ರೆ ಪೂರ್ತಿ ಪಾಠ ಬರೀಬೇಕು. ಟಾರ್ನೇಡೋ ಎಂದರೆ ಒಂದು ಬಗೆಯ ಸುಂಟರ ಗಾಳಿ. ಇದನ್ನು ಬರಿಬೋದು. ನಮ್ಮಲ್ಲೂ ಆಗೀಗ ನಾವು ಸುರುಳಿ ಸುತ್ತುತ್ತಾ ಧೂಳು ತರಗೆಲೆಗಳನ್ನು ಆಕಾಶಕ್ಕೆ ಚಿಮ್ಮುವ ಸುಂಟರ ಗಾಳಿಗಳನ್ನು ನೋಡಿದ್ದೇವಾದರೂ ಈ ಮೃತ್ಯು ಭೀಕರವಾದ ಟಾರ್ನೆಡೋಗಳು ನಮಗೆ ಅಪರಿಚಿತವೇ ಸರಿ. ಈ ಬಗೆಯ ಸುಂಟರ ಗಾಳಿಗಳು ಸಮಶೀತೋಷ್ಣ ವಲಯಕ್ಕೂ ಶೀತವಲಯಕ್ಕೂ ನಡುವೆ ಇರುವ ದೇಶಗಳಲ್ಲಿ ಹೆಚ್ಚು ಪರಿಚಿತ. ಮಧ್ಯ ಅಮೆರಿಕಾ ಮತ್ತು ಉತ್ತರ ಅಮೆರಿಕಾ ಈ ಟಾರ್ನೆಡೋಗಳಿಗೆ ತವರು ಮನೆ ಎಂದೇ ಹೇಳಬಹುದು. ಇಲ್ಲಿ ಪದೇ ಪದೇ ಉದ್ಭವಿಸುವ ಈ ಟಾರ್ನೆಡೋಗಳು ಪ್ರತಿ ವರ್ಷವೂ ಆಸ್ತಿಪಾಸ್ತಿಗಳಿಗೂ ಜೀವಕ್ಕೂ ಹಾನಿ ತರುವ ಪಿಡುಗಾಗಿದೆ. ಟಾರ್ನೆಡೋ ಯಾವ್ಯಾವ ದೇಶಗಳಲ್ಲಿ ಕಾಣಿಸುತ್ತದೆ ಅಂತ ಕೇಳಿದರೆ ಉತ್ತರ, ಈಗ ನಮಗೂ ಜೀವಕ್ಕೆ ಹಾನಿ ತರುವ ಪ್ರವಾಹ, ಸುನಾಮಿನೂ ಅಲ್ಲದೇನೆ ಪ್ರತಿ ವರ್ಷ ಪ್ರವಾಹ, ಭೂಮಿಯ ಉಷ್ಣತೆ ಕಾರಣದಿಂದಾಗಿ ನಾವು ಅನುಭವಿಸ್ತಾ ಇದ್ದೀವಿ. ಮುಂದಿನ ವರ್ಷಗಳೆಲ್ಲ ಅದನ್ನು ಬರೀತಾರೆ, ಬರೆದಿದ್ದಾರಿಗಾಗಲೇ ಪಟ್ಟಿಯಾಗುತ್ತೆ ಅಷ್ಟೇ. ಭಾರತದಲ್ಲೂ ಅಂತ ಕಪ್ಪಾದ ಮಳೆಯ ಮೋಡಗಳ ಅಡಿಯಲ್ಲಿ ಮೋಡ ಬರೋ ಎಂದು ವಿಮಾನ ಸನಿಹದಲ್ಲೇ ಹಾರಿದಂತೆ ಮೊರೆಯತೊಡಗುತ್ತದೆ. ಅಡಿಯಲ್ಲಿ ಗಿರಗಿರ ಎಂದು ಸುರುಳಿ ಸುತ್ತತೊಡಗುತ್ತದೆ. ಅವುಗಳ ಸುತ್ತುವಿಕೆಯ ವೇಗವು ಪ್ರತಿಕ್ಷಣಕ್ಕೂ ಹೆಚ್ಚುತ್ತಾ ಮೆಲ್ಲಗೆ ಆ ಮೋಡದ ತಳಲಾಳಿಕೆ ಅಥವಾ ಫನಲ್. ಸೀಮೆಎಣ್ಣೆ ಬಗ್ಸೋದಕ್ಕೆ ಬಾಟ್ಲಿಗೆ ಹಾಕಬೇಕು ಅಂದರೆ ಒಂದು ಫನಲ್ ಥರ ಇಡ್ತಾರೆ ನೋಡಿ, ಅದನ್ನು ಲಾಳಿಕೆ ಅಂತ ಕರೀತಾರೆ. ಲಾಳ ಇದ್ದಾಗಿದೆ ಅಂತ, ಅಥವಾ ಫನಲ್ ಅಂತಲೇ ಕರೀತಾರೆ. ಆಕಾರ ತಾಳುತ್ತದೆ. ಈ ಫನಲ್ಲಿನ ಕೆಳ ತುದಿ ಉದ್ದವಾಗುತ್ತಾ ಬಂದು ನೆಲ ಮುಟ್ಟುತ್ತದೆ. ಆ ಮೋಡದಿಂದ ಕೆಳಕ್ಕೆ ಬರುತ್ತಂತೆ. ಇದು ನೋಡಿ, ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಇದೆಲ್ಲ ಹೊಸದಾಗಿ ತೇಜಸ್ವಿ ತಿಳಿಸ್ಕೊಳ್ತಾರೆ. ನಾವು ನೆಲದ ಮೇಲೆ ಇರೋದನ್ನು ನೋಡಿದ್ದೀವಿ, ಮೇಲಿಂದ ಅದು ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಮೋಡದಿಂದ ಕೆಳಕ್ಕೆ ಬಂದು ಹಾಗೆ ಟನಲ್ ಥರ ಬಂದು ಉದ್ದಾಗಿ ಒಂದು ಕೋಲು ಅಥವಾ ಒಂದು ಪೈಪು ಇದ್ದ ಹಾಗೆ
ಇದು ನೆಲ ಮುಟ್ಟಿದೊಡನೆ ಆ ಸ್ಫೋಟನೆಯಾದಂತಾಗಿ ನೆಲದ ಮೇಲಿದ್ದ ವಸ್ತುಗಳೆಲ್ಲ ಹರಿದು ಚಿಂದಿಯಾಗಿ ಚೆಲ್ಲಾಪಿಲಿಯಾಗಿ ಗಾಳಿಯೊಡನೆ ಗಿರಿಗಿರಿ ಸುತ್ತತೊಡಗುತ್ತವೆ. ಇದೆಲ್ಲದರ ಮೇಲೂ ಸಣ್ಣ ಪ್ರಶ್ನೆಗಳು ಬರಬಹುದು. ತಲೆಯ ಮೇಲಿನ ಮೋಡ ಮುಂದುವರಿದಂತೆ ಮೋಡದ ಫನಲ್ಲು ನೆಲದ ಮೇಲೆ ಮುಂದುವರಿಯುತ್ತಾ ತನ್ನ ವರ್ತುಲದಲ್ಲಿ ಸಿಕ್ಕವನ್ನೆಲ್ಲ ಎಳೆದುಕೊಂಡು ತಿರುಗಿಸುತ್ತಾ ಮೇಲಕ್ಕೆ ಎಳೆದುಕೊಳ್ಳತೊಡಗುತ್ತದೆ. ಈ ಮೋಡದ ಫನಲ್ಲು ಮುಂದುವರಿದಂತೆ ಅದು ಎಲ್ಲಿ ಹಾದಿ ಮಾಡಿಕೊಂಡು ಹೋಗುತ್ತದೋ ಅಲ್ಲಿನ ವಸ್ತುಗಳೆಲ್ಲ ಬಾಂಬ್ ಸ್ಫೋಟನೆಗೆ ಒಳಗಾದಂತೆ ಛಿದ್ರವಾಗುತ್ತವೆ. ಆದರೆ ಅದರ ಅಕ್ಕಪಕ್ಕ ಇರುವ ಮನೆ, ಮರಗಳು ಮುಂತಾದವು ಯಾವುದಕ್ಕೂ ಯಾವುದೇ ಬಗೆಯ ಆಘಾತ ಆಗುವುದಿಲ್ಲ. ಈ ಟಾರ್ನೆಡೋಗಳು ತಾಗಿದಾಗ ಮೊರೆಯುವ ಸದ್ದಿನೊಂದಿಗೆ ಮನೆಗಳು ಸ್ಫೋಟನೆಗೊಂಡುವುದನ್ನು ಅಕ್ಕಪಕ್ಕದವರು ಅನೇಕ ಬಾರಿ ಕಂಡಿದ್ದಾರೆ. ಒಂದು ವಾಕ್ಯದಲ್ಲಿ ಹಾನಿ ಆಗೋದಿಲ್ಲ ಅಂತಾರೆ, ಇನ್ನೊಂದು ವಾಕ್ಯದಲ್ಲಿ ಸ್ಫೋಟನೆ ಆಗುತ್ತೆ ಅಂತಾರೆ. ಅಂದರೆ ಎರಡೂ ಸಾಧ್ಯ ಇದೆ ಅಂತ ನಾವು ಅಂದ್ಕೊಳ್ಬೇಕಷ್ಟೆ. ಟಾರ್ನೆಡೋ ನಡೆದು ಹೋದ ದಾರಿ ಉದ್ದಕ್ಕೂ ವಿನಾಶದ ಛಿದ್ರಗಳು ಹರಡಿ ಬಿದ್ದಿರುತ್ತವೆ. ಮರಗಳ ರೆಂಬೆ ಎಲೆಗಳೆಲ್ಲ ಹರಿದು ಮರದ ಬುಡಗಳು ಮಾತ್ರ ನಿಂತಿರುತ್ತವೆ. ರೆಂಬೆ ಎಲ್ಲನೂ ಹೇಳ್ಕೊಂಡು ಹೊರಟೋಗ್ಬಿಟ್ಟಿದೆ. ಅನೇಕ ವೇಳೆ ಉಕ್ಕಿನ ತಗಡುಗಳನ್ನು ಮರದ ಕಾಂಡಗಳಿಗೆ ಸೀರೆ ಉಡಿಸಿದಂತೆ ಸುತ್ತಿರುತ್ತವೆ. ಎಲ್ಲಿಂದೋ ಜಿಂಕ್ ಕಬ್ಬಿಣ ಶೀಟ್ಗಳಂತಂದು ಮರದ ಕಾಂಡಕ್ಕೆ ಸುತ್ತಾಕ್ಬಿಟ್ಟಿರುತ್ತವೆ, ಹಾಗೆ ಕಾಣುತ್ತೆ. ಕಾರುಗಳನ್ನು ಕಾಗದ ಮಡಚಿ ಎಸೆದಿರುತ್ತವೆ. ಹುಲ್ಲುಕಡ್ಡಿಗಳು ಮೊಳೆ ಹೊಡೆದಂತೆ ಮರಗಳಿಗೆ ನಾಟಿಕೊಂಡು ಇರುತ್ತವೆ. ವಿಚಿತ್ರವೆಂದರೆ ಒಮ್ಮೆ ಟಾರ್ನೆಡೋ ಫ್ಲೋರಿಡಾದಲ್ಲಿ ಸರೋವರ ಒಂದರ ಮೇಲೆ ಸಾಗಿ ಹೋಯಿತು. ಕ್ಷಣಾರ್ಧದಲ್ಲಿ ಮೋಡ ಸರೋವರದ ನೀರನ್ನೆಲ್ಲ ಸ್ಟ್ರಾನಲ್ಲಿ ಹೀರಿದಂತೆ. ನಾವು ಜ್ಯೂಸ್ ಕುಡಿಯೋಕ್ಕೆ ಈಗ ಯಾವ ಅಂಗಡಿಗೆ ಹೋದರೂ ಕೂಡ ಜ್ಯೂಸ್ ಮಾರ್ತಾರಲ್ಲ ಹಣ್ಣಿನ ರಸ, ಅಲ್ಲಿ ಸ್ಟ್ರಾ ಕೊಡ್ತಾರೆ ಹೀರ್ಕೊಳ್ಳೋಕ್ಕೆ. ಈಗ ಯಾರೂ ಲೋಟದಲ್ಲಿ ಹಾಗೆ ಕುಡಿಯೋಲ್ಲ. ಆ ಸ್ಟ್ರಾನಲ್ಲಿ ಹೀರ್ಕೊಂಡು ಅನ್ನೋ ಥರ ಟಾರ್ನೆಡೋ ಮುಖಾಂತರ ಎಳೆದುಕೊಂಡು ಮೀನುಗಳೆಲ್ಲ ಖಾಲಿ ತಳದಲ್ಲಿ ಬಿದ್ದು ಒದ್ದಾಡುತ್ತಿದ್ದವು. ಅದರ ಶಕ್ತಿ ಎಷ್ಟಿರ್ಬೋದಲ್ಲ. ಆ ಮೋಡ ಕಳಿಸಿದ ಟಾರ್ನೆಡೋ ಅನ್ನುವ ಪೈಪು. ಅಮೆರಿಕದ ಹಲವೆಡೆ ಈ ಟಾರ್ನೆಡೋಗಳು ಪದೇ ಬರುವ ಜಾಗಗಳಲ್ಲಿ ಜನರು ಸಾಮಾನ್ಯವಾಗಿ ಟಾರ್ನೆಡೋಗಳಿಂದ ರಕ್ಷಿಸಿಕೊಳ್ಳಲು ನೆಲಮಾಳಿಗೆಗಳನ್ನು ಮಾಡಿಕೊಂಡಿದ್ದಾರೆ. ಬಂಕರು, ಎಲ್ಲದಕ್ಕೂ ಬಂಕರೇ. ಶತ್ರುವಿನ ದಾಳಿ ಆದರೆ ಮಾತ್ರ ಬಂಕರ್ ಅಂತ ಮೊದಲು ಹೇಳ್ತಿದ್ರು. ಈಗ ಎಲ್ಲದಕ್ಕೂ ಇಂಥವು ಎಲ್ಲ ಶತ್ರುಗಳೇ ತಾನೆ. ಟಾರ್ನೆಡೋ ಮರೆತ ಆರಂಭವಾದೊಡನೆ ಅದರೊಡನೆ ಹೋಗಿ ರಕ್ಷಣೆ ಪಡೆದುಕೊಳ್ಳುತ್ತಾರೆ. ಏನು ಹೇಳ್ಬೋದು, ಇದು ನೆಲಮಾಳಿಗೆ ಯಾಕೆ ಮಾಡ್ಕೊಳ್ತಾರೆ ಅಂತ ಪ್ರಶ್ನೆ. ಹಾಗಿದ್ದರೆ ಈ ಬಗೆಯ ಭೀಕರ ಟಾರ್ನೆಡೋಗಳಿಗೆ ಕಾರಣವಾದರೂ ಏನು? ಇದು ಪ್ರಶ್ನೆ. ಟಾರ್ನೆಡೋಗಳಿಗೆ ಏನು ಕಾರಣ ಅಂತಾನೆ ಪ್ರಶ್ನೆ ಬಂತು. ಈಗ ಸಾಮಾನ್ಯವಾಗಿರುವ ಅಭಿಪ್ರಾಯದ ಪ್ರಕಾರ ವಾತಾವರಣದಲ್ಲಿ ಕೆಳಗೆ ಬೆಚ್ಚಗಿನ ತೇವಭರಿತ ವಾತಾವರಣವು, ಮೇಲೆ ಒಣ ಶೀತ ಹವೆಯೂ ಇರುವಾಗ ಗುಡುಗು ಸಿಡಿಲಿನ ಮಳೆ ಮೋಡ ರೂಪುಗೊಂಡರೆ ಈ ಟಾರ್ನೆಡೋಗಳು ಅಂಥ ಮೋಡಗಳ ಅಡಿಯಲ್ಲಿ ಉದ್ಭವಿಸುತ್ತವೆ. ಇದನ್ನು ಹೀಗೆ ಓದ್ಬಿಟ್ಟು ಹೀಗೆ ಬರೆದ್ಬಿಡಿ, ತುಂಬ ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ನಮಗೆ ಸ್ವಲ್ಪ ದೂರ ಆದ್ದರಿಂದ, ಪರಿಸರದಷ್ಟು ಹತ್ತಿರ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೈನ್ಸ್ ಇದೆ ಇಲ್ಲಿ, ಅದಕ್ಕೋಸ್ಕರ. ಆದರೆ ಈ ತಿರುಗುವ ಮೋಡಗಳ ಅಡಿಯಲ್ಲಿ ಫನಲ್ಲಿನಂತೆ ಟಾರ್ನೆಡೋಗಳು ಉದ್ಭವಿಸಿ ಏಕೆ ನೆಲಕ್ಕೆ ಮೃತ್ಯು ಚುಂಬನ ಕೊಡುತ್ತವೆ ಎನ್ನುವುದು ಇನ್ನೂ ಗೊತ್ತಾಗಿಲ್ಲ. ಮೋಡಗಳು ತಂಪಾಡುತ್ತಾ ಹೋಗಬಾರ್ದೆ, ಮಳೆ ಸುರಿಸ್ತಿಲ್ಲೇನೋ, ಈ ಪೈಪನ್ನು ಯಾಕೆ ಕೆಳಗೆ ಕಳಿಸುತ್ತವೆ, ಕೆಳಗಡೆ ಇರೋದನ್ನೆಲ್ಲ ಎತ್ಕೊಂಡ್ಬಿಡೋದಕ್ಕೆ ಅನ್ನೋದು ಇನ್ನೂ ಕಂಡುಹಿಡಿಯೋಕೆ ಆಗಿಲ್ಲ ಅಂತಾರೆ. ಸಾಧಾರಣವಾಗಿ ಟಾರ್ನೆಡೋಗಳ ಬೆನ್ನಲ್ಲೇ ಗುಡುಗು ಮಿಂಚಿನ ಆಲಿಕಲ್ಲು ಮಳೆಯೂ ಆಗುತ್ತದೆ. ಆದ್ದರಿಂದ ಈ ತೂಕದ ಆಲಿಕಲ್ಲುಗಳು ಆ ರೀತಿ ಮೋಡವನ್ನು ಕೆಳಗಿಳಿಯುವಂತೆ ಮಾಡುತ್ತವೆ ಎಂದೂ ಹಲವರು ಊಹಿಸುತ್ತಾರೆ. ಆಲಿಕಲ್ಲು ಅಂದರೆ ಐಸು ಅಷ್ಟೇ. ವಾತಾವರಣದಲ್ಲಿ ಐಸ್ ಕ್ರಿಯೇಟ್ ಆಗೋಗುತ್ತೆ ಶೀತಕ್ಕೆ, ಅದು ತೂಕ ಅಲ್ವಾ ಐಸು, ಅದರಿಂದ ಅದು ಎಳೆಯುತ್ತೆ ಅಂತ ಒಂದು ಊಹೆ. ಆದರೆ ಎಷ್ಟೋ ಸಾರಿ ಆಲಿಕಲ್ಲು ಮತ್ತು ಮಳೆಯ ಸುಳಿವೇ ಇಲ್ಲದ ಸಮಯದಲ್ಲೂ ಟಾರ್ನೆಡೋಗಳು ಉದ್ಭವಿಸಿ ಪ್ರಳಯ ನರ್ತನಗೈದಿವೆ. ಟಾರ್ನೆಡೋಗಳಿಗೆ ಸುತ್ತುವ ಮೋಡಗಳ ಒಳಗೆ ಉತ್ಪತ್ತಿಯಾಗುವ ಅಗಾಧ ವಿದ್ಯುತ್ ಶಕ್ತಿ ಕಾರಣವೇ? ಮಿಂಚು, ಮೋಡದೊಳಗೆ ಮಿಂಚು ಅಂದರೆ ಎಲೆಕ್ಟ್ರಿಸಿಟಿ, ನಥಿಂಗ್ ಬಟ್ ಎಲೆಕ್ಟ್ರಿಸಿಟಿ. ಆದ್ದರಿಂದ ವಿಜ್ಞಾನಿಗಳು ಅದು ಕಾರಣ ಇರ್ಬೋದು ಅಂತ ಕೂಡ ಯೋಚನೆ ಮಾಡ್ತಾರೆ. ಟಾರ್ನೆಡೋಗಳ ಹಲವಾರು ಫೋಟೋಗಳಲ್ಲಿ ಎಡೆಬಿಡದೆ ನಿರಂತರ ಮಿಂಚುಗಳು ಇರುವುದನ್ನು ಕಂಡಿದ್ದಾರೆ. ವಿಜ್ಞಾನಿಗಳ ಲೆಕ್ಕಾಚಾರದ ಪ್ರಕಾರ ಈ ಛಾಯಾಚಿತ್ರದ ಟಾರ್ನೆಡೋಗಳಲ್ಲಿ ಒಂದೊಂದರಲ್ಲೂ 100 ಮಿಲಿಯನ್ ಮೆಗಾವಾಟ್ ವಿದ್ಯುತ್ ಇರಬಹುದೆಂದು ಊಹಿಸಿದ್ದಾರೆ. ಇಡೀ ಅಮೆರಿಕ 1 ವರ್ಷ ಬಳಸುವ ವಿದ್ಯುತ್ತಿಗೆ ಇದು ಸಮ. ಅನೇಕ ವೇಳೆ ರಾತ್ರಿ ಉದ್ಭವಿಸುವ ಟಾರ್ನೆಡೋಗಳಲ್ಲಿ ಇಡೀ ಟಾರ್ನೆಡೋಗಳೇ ಟ್ಯೂಬ್ಲೈಟುಗಳಂತೆ ಪ್ರಜ್ವಲಿಸುತ್ತಿರುವುದನ್ನು ಕಂಡಿದ್ದಾರೆ. ಈ ಪ್ರಜ್ವಲಿಸುವ ವಿದ್ಯುತ್ತಿಗೂ ಟಾರ್ನೆಡೋಗಳಿಗೂ ಏನೋ ಸಂಬಂಧವಿರಬೇಕು ಎಂದು ಈಗ ವಿಜ್ಞಾನಿಗಳು ಶಂಕಿಸತೊಡಗಿದ್ದಾರೆ. ನೋಡಿ, ತುಂಬ ಹಿಂದೆ ಬರೋ ಪುಸ್ತಕಗಳಿವೆಲ್ಲ. ತೇಜಸ್ವಿ ಸತ್ಯ 2006, ಎಷ್ಟು ವರ್ಷ ಆಯ್ತಲ್ವ, 20 ವರ್ಷ ಆಗ್ತಾ ಬಂತಲ್ವ. ಅದಕ್ಕಿಂತ ಮುಂಚೆ ಬರೆದಿರೋದ್ರಿಂದ
ಈಗ ಬಹುಶಃ ಇದರ ಅನೇಕ ಪ್ರಶ್ನೆಗಳು ಉತ್ತರ ಸಿಕ್ಕಿರಬಹುದು. ಸೈನ್ಸ್ ಯಾವಾಗಲೂ ಮುಂದುವರಿತಾ ಇರ್ತಾರೆ. ಆದರೂ ಕೂಡ ಇದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೂ ಈ ಟಾರ್ನಡೋಗಳ ಸೃಷ್ಟಿಗೆ ಗಾಳಿಯ ಮತ್ತು ಮೋಡದ ಯಾವ ಶಕ್ತಿ ಕಾರಣ ಎನ್ನುವುದು ಈವರೆಗೂ ವಿಜ್ಞಾನಿಗಳಿಗೆ ಸರಿಯಾಗಿ ಅರ್ಥವಾಗಿಲ್ಲ. ಈ ಟಾರ್ನಡೋಗಳನ್ನೇ ಹೋಲುವ ವಾಟರ್ ಸ್ಪಾಟ್, ಇದ್ರ ಮೇಲೂ ಪ್ರಶ್ನೆ ಬರ್ಬೋದು, ವಾಟರ್ ಸ್ಪಾಟ್ ಎಂದರೇನು ಅಂತ ಎಂಬ ಸಮುದ್ರದ ಮೇಲಿನ ಟಾರ್ನೆಡೋಗಳೂ ಇವೆ. ಇವು ಟನ್ನುಗಟ್ಟಲೆ ಸಮುದ್ರದ ನೀರನ್ನು ಮೇಲೆತ್ತಿ ಮೋಡದೊಳಕ್ಕೆ ಎಳೆದುಕೊಂಡು ಬಿಡುತ್ತವೆ. ಇವುಗಳಲ್ಲಿ ಸಮುದ್ರದ ನೀರು ತುಂಬಿಕೊಂಡಿರುವುದರಿಂದ ಇವು ನೀಲಿಯ ಕಪ್ಪು ಬಣ್ಣದವಾಗಿರುತ್ತವೆ. ಈ ವಾಟರ್ ಸ್ಪಾಟ್ಗಳು ಹೆಚ್ಚಾಗಿ ಕೆರೆಬಿಯನ್ ಸಮುದ್ರದಲ್ಲಿ ಕಾಣಿಸಿಕೊಳ್ಳುತ್ತವೆ. ಅದು ಬಹಾಮಾ ದ್ವೀಪದ ಸುತ್ತಮುತ್ತ ಇವುಗಳ ಹಾವಳಿ ಹೆಚ್ಚು. ಗಾಳಿ ವಾತಾವರಣದಲ್ಲಿ ಉಂಟು ಮಾಡುವ ವೈಪರೀತ್ಯಗಳಲ್ಲಿ ಟಾರ್ನೆಡೋ ಅತ್ಯಂತ ಕುತೂಹಲಕರವಾದುದು, ರುದ್ರಭೀಕರವಾದುದು ಆಗಿದೆ. ಹಬ್ಬಬಾದರೆ ಒಂದು 4 ಪ್ರಶ್ನೆ ಕೇಳ್ಬೋದು, 2 ಅಂಕದ್ದು. ಇಲ್ಲಾಂದರೆ ಒಂದೇ ಪ್ರಶ್ನೆ, ಟಾರ್ನೆಡೋ ಎಂದರೇನು ನೋಡಿ. ಆಕರ ಅಂದ್ಬಿಟ್ಟು ವಿಸ್ಮಯ ಸಂಪುಟ 3 ಅಂತ ಹೇಳಿದ್ದಾರೆ. ಅಂದರೆ ಇದು ಪರಿಸರದ ಕಥೆ, ಇದು ಅಲ್ಲ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲೇ ಸೂಚನೆ ಕೊಟ್ಟಿದ್ದಾರೆ. ಆದರೂ ಇದು ವಿಜ್ಞಾನಕ್ಕೆ ನೇರವಾಗಿ ಸಂಬಂಧಪಟ್ಟಿರೋದ್ರಿಂದ ಇದ್ರ ಬಗ್ಗೆಯೂ ಕೂಡ ನಾವು ಒಂದು ಮಾತಾಡಬಹುದು. ಇನ್ನೂ ಅನೇಕ ವೈಜ್ಞಾನಿಕ ಸಂಗತಿಗಳನ್ನು ತೇಜಸ್ವಿ ಹೀಗೆ ತಿಳಿಸ್ತಾರೆ ನಮಗೆ. ಹಾರುವ ತಟ್ಟೆಗಳು ಅಂಥೇಳಿ, ಫ್ಲೈಯಿಂಗ್ ಸಾಸರ್ಸ್ ಅಂತ. ನಾವು ಕಪ್ಪು ಸಾಸರ್ ಅಂತ ಕಾಫಿ ಕುಡಿತಾರಲ್ಲ, ಆ ಥರ ಆಕಾರ ಇರುತ್ತಂತೆ, ತಟ್ಟೆ ಆಕಾರ. ಅದು ಏಲಿಯನ್ಸ್ ಅಂತ, ಅಂದರೆ ಅನ್ಯಗ್ರಹ ಜೀವಿಗಳು. ಅವು ಬಂದು ಹೋಗಿದ್ವು, ಆ ಥರ ಇವೆ. ಅವು ಸಿನಿಮಾಗಳನ್ನು ತಯಾರು ಮಾಡಿಬಿಟ್ಟಿದ್ದಾರೆ. ಕೊಯ್ ಮಿಲ್ ಗಯ ಅನ್ನೋ ಹಿಂದಿ ಸಿನಿಮಾ ಮಾಡಿದ್ದಾರೆ. ಆದರೆ ಇವರ ವಿಸ್ಮಯ ಅನ್ನೋ ಸಂಪುಟಗಳಲ್ಲಿ ಒಂದು ಲೇಖನದಲ್ಲಿ ಇಸ್ವಿ ಕೂಡ ಕೊಡ್ತಾರೆ. ಆ ಥರ ಹಾರುವ ತಟ್ಟೆ ಆಕಾಶಕ್ಕೆ ಬಂದಿದ್ದು ಯಾವ ದೇಶದಲ್ಲಿ ಕಾಣಿಸ್ತು, ಎಷ್ಟನೇ ತಾರೀಕು, ಎಷ್ಟನೇ ತಿಂಗಳು, ಎಷ್ಟನೇ ಇಸ್ವಿ ಅನ್ನೋದನ್ನು ಕೊಟ್ಬಿಡ್ತಾರೆ ತೇಜಸ್ವಿ. ಅಲ್ಲಿಗೆ ಏಲಿಯನ್ಸ್ ಇರೋದು ಖಚಿತ ಅಂತ ವಿಜ್ಞಾನ ಜಗತ್ತು ಒಪ್ಪಿಕೊಂಡಿದೆ. ಈ ರೀತಿ ವಿಸ್ಮಯ ಅನ್ನುವ ಸಂಪುಟಗಳಲ್ಲಿ ಅನೇಕ ಹೊಸ ಹೊಸ ವಿಷಯಗಳನ್ನು ತೇಜಸ್ವಿ ತಿಳಿಸ್ತಾರೆ. ಇದು ಪರಿಸರಕ್ಕೆ ಸಮಸಮವಾಗಿ ಆಸಕ್ತಿಕರವಾದದ್ದು ಆಗಿದೆ.